ಲಾಂಗ್ ಮತ್ತು ಸ್ಟ್ರಾಂಗ್ ಹೇರ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ನನ್ನ ಈ ಲಾಂಗ್ ಮತ್ತು ಸ್ಟ್ರಾಂಗ್ ಹೇರ್ಗೆ ನಾನು ಯೂಸ್ ಮಾಡುವಂತಹ ಹೇರ್ ಆಯಿಲ್ ಏಕೆ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇದು ತುಂಬಾ ಈಸಿ ಮತ್ತು ಈ ಒಂದು ಹೇರ್ ಆಯಿಲ್ನ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಒಂದು ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ. ಮೊದಲಿಗೆ ಒಂದು ಬಾಣಲಿಯನ್ನು ಒಲೆ ಮೇಲಿಟ್ಟು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಒಂದು ಅರ್ಧ ಲೀಟ್ರು ಆಗೋಷ್ಟು ಎಣ್ಣೆಯನ್ನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೊಬ್ಬರಿ ಎಣ್ಣೆಯನ್ನು ನಾವು ತಲೆಗೆ ಯೂಸ್ ಮಾಡ್ಕೊಳ್ಳೋದು. ಸೊ ಅದರಿಂದ ನಾವು ಇದು ಗಾಣದಿಂದ ತರಿಸಿರುವಂತಹ ಎಣ್ಣೆ ಇದು ನಾವು ಆಲ್ಮೋಸ್ಟ್ ಗಾಣದಿಂದ ತರಿಸೋದನ್ನೇ ಯೂಸ್ ಮಾಡ್ತೀವಿ ಚಿಕ್ಕ ವಯಸ್ಸಿಂದನೂ. ಸಮ್ಟೈಮ್ಸ್ ಅದು ಸಿಕ್ಕಿಲ್ಲ ಅಂದಿದ್ದ ಟೈಮಲ್ಲಿ ಹೊರಗಡೆಯಿಂದ ಅಂಗಡಿಗಳಲ್ಲಿ ಸಿಕ್ಕುವಂತಹ ಎಣ್ಣೆಯನ್ನು ಒಂದು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿಕೊಂಡು ಸೇಮ್ ಈಗ ಹೇಗೆ ಮಾಡ್ತೀವಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀವಿ ಅದೇ ಥರ ಪ್ರಿಪೇರ್ ಮಾಡಿಕೊಂಡು ತಲೆಗೆ ಹಚ್ಕೊಳ್ತೀವಿ. ಮೊದಲಿಗೆ ಒಂದು ಇಡೀ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಇಡೀ ಆಗುವಷ್ಟು ದಾಸವಾಳದ ಎಲೆನ ಚೆನ್ನಾಗಿ ತೊಳೆದು ಒರೆಸಿ ನಂತರದಲ್ಲಿ ಯೂಸ್ ಮಾಡ್ತೀನಿ. ಡೈರೆಕ್ಟ್ ತೊಳೆದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎಣ್ಣೆ ಕಾದ ನಂತರದಲ್ಲಿ ಎಣ್ಣೆ ಈಚೆ ಜಾಸ್ತಿ ಸಿಡಿಯುತ್ತೆ, ಇದರಿಂದ ಎಣ್ಣೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀರು ಕಂಟೆಂಟ್ ಏನಿರುತ್ತೆ ಅದನ್ನೆಲ್ಲ ಕಮ್ಮಿ ಆಗಲಿ ಅಂತ ಅಂದ್ಬಿಟ್ಟು ಒರೆಸಿ ಹಾಕಿರ್ತೀನಿ. ನಂತರದಲ್ಲಿ ಒಂದು ಇಡೀ ಆಗೋಷ್ಟು ದಾಸವಾಳದ ಹೂವಿನ ಎಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ ಇರುವಂತಹ ಅಲೋವೆರಾನ ನೀಟಾಗಿ ತೊಳೆದು ಒರೆಸಿ ಮೀಡಿಯಮ್ ಸೈಜ್ಗೆ ಕಟ್ ಮಾಡಿ ನಂತರದಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಆಲ್ಮೋಸ್ಟ್ ಒಂದು ಇಡೀ ಆಗೋಷ್ಟು ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಈರುಳ್ಳಿಯನ್ನು ಉದ್ದುದಕ್ಕೆ ಕಟ್ ಮಾಡಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕರಿ ಜೀರಿಗೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಒಂದು ಇಡಿಗಿಂತ ಒಂದು ಸ್ವಲ್ಪ ಕಮ್ಮಿ ಅಷ್ಟನ್ನು ಕರಿ ಜೀರಿಗೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ಬೆಟ್ಟದ ನೆಲ್ಲಿಕಾಯನ್ನು ಸಹ ಯೂಸ್ ಮಾಡ್ತೀವಿ. ಇವತ್ತು ಇಲ್ಲದೇ ಇರೋ ಕಾರಣ ಯೂಸ್ ಮಾಡಿದ ಅಷ್ಟೇ. ಇಷ್ಟನ್ನು ಹಾಕಿ 1 hour ಚೆನ್ನಾಗಿ ಕುದಿಸಿದ್ರೆ ಅದರಲ್ಲಿರುವಂತಹ ಅಂಶ ಎಲ್ಲ ಎಣ್ಣೆಗೆ ಬಿಡುತ್ತೆ. ಅದರಿಂದ ಎಣ್ಣೆ ಒಂದು ಫುಲ್ಲು ರೆಡಿ ಆಗುತ್ತೆ. ನಾವು ಹೇರ್ ಆಯಿಲ್ನ ಏನು ರೆಡಿ ಮಾಡ್ಕೊಳ್ತೀವಿ ಅದು ನೋಡ್ತಾ ಇರ್ಬೋದು. ಒಂದು ಅರ್ಧ ಗಂಟೆ ಆಗಿದೆ ಆಲ್ಮೋಸ್ಟ್. ಅದು ಎಲ್ಲವೂ ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಿದೆ. ಇನ್ನೊಂಚೂರು ಅಲೋವೆರಾ ಒಂಚೂರು ಫ್ರೈ ಆಗಬೇಕಷ್ಟೇನೆ. ಇದೇ ಥರ 1 hour ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ. ಜಾಸ್ತಿ ಟೈಮು ಮಾಡಿದ್ರೂ ಸಹ ಅದೇನಾಗ್ಬಿಡುತ್ತೆ ಅಂದರೆ ಫುಲ್ ಕಪ್ಪಾಗ್ಬಿಟ್ಟು ಸೀದೋಗ್ಬಿಟ್ಟು ಎಣ್ಣೆ ಸ್ಮೆಲ್ ಬರೋಕ್ಕೆ ಶುರು ಆಗಿಬಿಡುತ್ತೆ. ಅದಷ್ಟು ಚೆನ್ನಾಗಿರಲ್ಲ. ಬಟ್ ಇದು ಒಂದು ಹದವಾಗಿದೆ. ಈ ಟೈಮಲ್ಲಿ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ಅಲೋವೆರಾ ಕೂಡ ನೀಟಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು 1/2 hour ಚೆನ್ನಾಗಿ ಆರಲಿಕ್ಕೆ ಬಿಡ್ತೀನಿ. ಆರಾದ ನಂತರದಲ್ಲಿ ಎಣ್ಣೆಯನ್ನು ಸೋಸ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಸೋಸ್ಕೊಂಡು ಒಂದು ಕಬ್ಬಿಣದ ಜಾಲರಿಯನ್ನೇ ತೊಗೊಳ್ತೀನಿ ಆಲ್ಮೋಸ್ಟ್. ಯಾಕೆಂದರೆ ಪ್ಲಾಸ್ಟಿಕ್ ಅದು ತೊಗೊಂಡ್ರೆ ಸಮ್ಟೈಮ್ ಉಗುರು ಬೆಚ್ಚಗಿದ್ರೂ ಅದು ತುಂಬಾ ಹಾಳಾಗ್ಬಿಡುತ್ತೆ ಪ್ಲಾಸ್ಟಿಕ್ ಆದರೆ. ಆಲ್ಮೋಸ್ಟ್ ಎಣ್ಣೆಯನ್ನು ಸೋಸ್ಕೊಳ್ಳುವಾಗ ಕಬ್ಬಿಣದ ಒಂದು ಸೋಸೋದನ್ನೇ ಯೂಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಈ ಒಂದು ಸೋಸಿರುವಂತಹ ಮಿಕ್ಕಿರುವಂತಹ ಇದಿರುತ್ತಲ್ಲ ಮಿಕ್ಕಿರೋದನ್ನೆಲ್ಲ ನಾನು ತಲೆಗೆ ಹಾಕ್ಕೊಳ್ತೀನಿ. ಅದು ಫಸ್ಟ್ ಡೇ ಅದನ್ನೇ ಮಾಡ್ಕೊಂಬಿಡ್ತೀನಿ. ಯಾಕೆಂದರೆ ಅದರಲ್ಲೂ ಆಯಿಲ್ ಇರುತ್ತೆ, ಅದು ತುಂಬ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಡೈರೆಕ್ಟ್ ಅದನ್ನು ಕೂಡ ರೆಡಿ ಮಾಡ್ಕೊಳ್ತೀವಿ. ಫೈನಲಿ ಆಯಿಲ್ ರೆಡಿಯಾಗಿದೆ. ನಾನು ಈ ಆಯಿಲ್ ಜೊತೆಗೆ ಇನ್ನೂ ಒಂದು ಐಟಮ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಒಂದು ಸಲ ಎಣ್ಣೆ ಹಾಕ್ಕೊಬೇಕು ಅಂತಂದರೆ ಬಟ್ಲಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಂತರದಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇದು ಏನಂತಂದರೆ ಪರ್ಸ್ನಲಿ ನನಗೆ ಹೇಗಾಗುತ್ತೆ ಅಂತ ಅಂದರೆ ಎನಿ ಡ್ಯಾಂಡ್ರಫ್ ಏನಾರ ಜಾಸ್ತಿ ಆದಾಗ ನಾನು ಈ ಒಂದು ವಿಟಮಿನ್ ಇನ ಜಾಸ್ತಿ ಯೂಸ್ ಮಾಡ್ಕೊಳ್ತೀನಿ. ಈ ಥರ ವಿಟಮಿನ್ ಇ ಹಾಕೋದ್ರಿಂದ ನನಗೆ ಡ್ಯಾಂಡ್ರಫ್ ಕಮ್ಮಿ ಆಗಿದೆ. ಸೊ ಫೈನಲಿ ರೆಡಿ ಆಯಿತು. ಈ ಒಂದು ಚೆನ್ನಾಗಿ ವಿಟಮಿನ್ ಇ ಎಲ್ಲ ಹಾಕಿ ರೆಡಿ ಮಾಡಿರುವಂತಹ ಒಂದು ಎಣ್ಣೆಯನ್ನು ಏನು ರೂಟ್ಸ್ ಇರುತ್ತೆ, ಬುಡದ್ದು ಇರುತ್ತೆ, ಕೂದಲಿನ ಬುಡಕ್ಕೆ ಅಪ್ಲೈ ಮಾಡ್ತೀನಿ. ಈ ಥರ ಒಮ್ಮೆ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಇದೆ.